ವಿಡಿಯೋ ಸಂದೇಶವನ್ನ ಪ್ರಧಾನಮಂತ್ರಿಗಳು ಪೋಸ್ಟ್ ಮಾಡಿದಾಗಲೂ ಕೂಡ ಸಿಜೆಪಿ ಟ್ವೀಟ್ ಮಾಡಿತ್ತು, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ. ಅಲ್ಲಿವರೆಗೂ ನಮ್ಮ ಈ ಹೋರಾಟ, ನಮ್ಮ ಈ ಪ್ರೊಟೆಸ್ಟ್, ಪ್ರತಿಭಟನೆ ನಿಲ್ಲಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ತೀವ್ರ ಹಂತದ ಪ್ರತಿಭಟನೆಗೂ ಕೂಡ ತಲುಪುವ ಸಾಧ್ಯತೆಗಳಿತ್ತು. ಅದರಂತೆಯೇ ಕೇಂದ್ರವೂ ಕೂಡ ಬಿಗಿ ಬಂದೋಬಸ್ತನ್ನ ಮಾಡಿತ್ತು ಜಂತರ್ ಮಂತರ್ನಲ್ಲಿ. ಶನಿವಾರ ಭಾನುವಾರ ಆಗಿರೋದ್ರಿಂದ ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗಬಹುದು ಅನ್ನೋದಾಗಿ. ಇದೆಲ್ಲವನ್ನು, ಈ ಅಂಶಗಳನ್ನೆಲ್ಲ ತಲೆಯಲ್ಲಿಟ್ಕೊಂಡು ಇದರ ಬಗ್ಗೆ ಚರ್ಚೆಯನ್ನ, ಸಮಾಲೋಚನೆಯನ್ನ ನಡೆಸಿ ಈ ಒಂದು ನಿರ್ಧಾರಕ್ಕೆ ಬಂದ್ರ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ಬಗ್ಗೆ ಸೂಚನೆಯನ್ನ ನೀಡಲಾಯ್ತಾ, ಅಥವಾ ಸ್ವತಃ ಅವರೇ ಮುಂದೆ ಬಂದು ನಾನು ಈ ರಾಜೀನಾಮೆಯನ್ನ ನೀಡ್ತೀನಿ ಅಂದ್ರ? ಒಟ್ಟು ಚರ್ಚೆಗಳಂತೂ ಆಗಿರುತ್ತೆ. ಒಂದು ಕಡೆ ಕೇಂದ್ರಕ್ಕೂ ಕೂಡ ಇಲ್ಲಿ ಅರ್ಥವಾಗಿರಬಹುದು ಈ ಪ್ರತಿಭಟನೆ, ಈ ಹೋರಾಟ ಮುಂದುವರಿಯಬಹುದು ಅನ್ನೋದಾಗಿ. ನೀಟ್ ಪ್ರಶ್ನೆ ಪತ್ರಿಕೆ ಬಯಲಾದ ಕೂಡಲೇ ಸಿಬಿಐ ತನಿಖೆಗೆ ವಹಿಸಲಾಗಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಬಯಲಾಗಿದ್ದ ಕೂಡಲೇ ಸಿಬಿಐ ತನಿಖೆಗೆ ವಹಿಸಲಾಗಿತ್ತು. ಮರು ಪರೀಕ್ಷೆ ದಿನಾಂಕ ಘೋಷಿಸಿ ಯಶಸ್ವಿಯಾಗಿ ಪರೀಕ್ಷೆಯನ್ನ ಕೂಡ ಮಾಡಲಾಯಿತು. ರಾಜೀನಾಮೆ ಪತ್ರದಲ್ಲಿ ತಾವು ಕೈಗೊಂಡ ಕ್ರಮಗಳ ಬಗ್ಗೆ ಪ್ರಧಾನ್ ಉಲ್ಲೇಖಿಸಿದ್ದಾರೆ. ರಾಜೀನಾಮೆಯನ್ನ ಧರ್ಮೇಂದ್ರ ಪ್ರಧಾನ್ ನೀಡಿದ್ದಾರೆ. ಆದರೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ನಂತರದಲ್ಲಿ ಯಾವೆಲ್ಲ ಕ್ರಮಗಳಾಯ್ತು, ಶಿಕ್ಷಣ ಸಚಿವರಾಗಿ ಇವರು ಯಾವ ಕ್ರಮವನ್ನ ಕೂಡಲೇ ಕೈಗೊಂಡ್ರು, ಎಲ್ಲವನ್ನೂ ಕೂಡ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನೀಟ್ ಪೇಪರ್ ಲೀಕ್ ವಿಚಾರ ಬಯಲಾಗ್ತಾ ಇದ್ದಂತಲೇ ಕೂಡಲೇ ಸಿಬಿಐ ತನಿಖೆಗೆ ಈ ಪ್ರಕರಣವನ್ನ ವಹಿಸಲಾಗಿತ್ತು. ಮರು ಪರೀಕ್ಷೆ ದಿನಾಂಕವನ್ನ ಘೋಷಿಸಿ ಪರೀಕ್ಷೆಯನ್ನ ಕೂಡ ಯಶಸ್ವಿಯಾಗಿ ನಡೆಸಲಾಯಿತು. ಪತ್ರದಲ್ಲಿ ತಾವು ಕೈಗೊಂಡ ಕ್ರಮಗಳ ಬಗ್ಗೆ ಪ್ರಧಾನ್ ಉಲ್ಲೇಖಿಸಿದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮರು ಪರೀಕ್ಷೆ ಕೂಡ ಯಶಸ್ವಿಯಾಗಿ ಆಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಮೊದಲ ದಿನದಿಂದಲೇ ನಾನು ಜವಾಬ್ದಾರಿಯನ್ನ ಹೊತ್ತಿದ್ದೆ, ಜವಾಬ್ದಾರಿಯಿಂದ ಹಿಂದೆ ಸರಿದಿಲ್ಲ ಅನ್ನೋದಾಗಿ ರಾಜೀನಾಮೆ ಪತ್ರದಲ್ಲಿ ಪ್ರಧಾನ್ ಉಲ್ಲೇಖಿಸಿದ್ದಾರೆ. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ತಲೆದಂಡವಾಗಿದೆ. ಕಾಕ್ರೋಚ್ಗೆ ಕೇಂದ್ರ ಸರ್ಕಾರ ಕೊನೆಗೂ ಕೂಡ ಮಣಿದಿದೆ. ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆ ನೀಡೋ ಸಂದರ್ಭದಲ್ಲಿ ರಾಜೀನಾಮೆ ಪತ್ರದಲ್ಲಿ ಏನೆಲ್ಲ ಆಯ್ತು, ನೀಟ್ ಅಕ್ರಮ, ನೀಟ್ ಪೇಪರ್ ಲೀಕ್ ವಿಚಾರ ಗೊತ್ತಾಗ್ತಾ ಇದ್ದಂತೆ ಶಿಕ್ಷಣ ಸಚಿವರು ಯಾವ ರೀತಿಯ ಕ್ರಮವನ್ನ ಕೈಗೊಂಡ್ರು, ಇದೆಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಉಲ್ಲೇಖಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಬಯಲಾಗ್ತಾ ಇದ್ದಂತೆ ನಾನು ಕೂಡಲೇ ಸಿಬಿಐ ತನಿಖೆಗೆ ಆದೇಶಿಸಿದೆ. ಸಿಬಿಐ ತನಿಖೆಗೆ ಅದನ್ನ ವಹಿಸಲಾಯಿತು. ಅದರಂತೆಯೇ ಸಿಬಿಐ ತನಿಖೆ ಆಗಿ ಈ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮವೂ ಕೂಡ ಆಗ್ತಾ ಇದೆ. ಅದರ ಒಂದು ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನಾದ ಬಳಿಕದಲ್ಲಿ ಮರು ಪರೀಕ್ಷೆ ದಿನಾಂಕವನ್ನ ಕೂಡ ಘೋಷಿಸಲಾಯಿತು. ಮರು ಪರೀಕ್ಷೆ ದಿನಾಂಕ ಘೋಷಿಸಿ ಯಶಸ್ವಿಯಾಗಿ ನೀಟ್ ಪರೀಕ್ಷೆಯನ್ನ ಮರು ಪರೀಕ್ಷೆಯನ್ನ ಮಾಡಲಾಯಿತು. ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗದಂತೆ ಮರುಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಲಾಗಿದೆ. ನೀಟ್ ಮರುಪರೀಕ್ಷೆ ಯಾವುದೇ ರೀತಿಯ ಸಮಸ್ಯೆಗಳಾಗದೆ ಬಹಳ ಕಟ್ಟೆಚ್ಚರ ವಹಿಸಿ ಕಠಿಣ ಕ್ರಮಗಳನ್ನ ಕೈಗೊಂಡು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲೂ ಯಾವುದೇ ಒಂದು ಲೋಪದೋಷಗಳು ಇಲ್ಲದೆ ಇರೋ ರೀತಿಯಲ್ಲಿ ಪರೀಕ್ಷೆಯನ್ನ ಮರುಪರೀಕ್ಷೆಯನ್ನ ಆಯೋಜನೆ ಮಾಡಲಾಗಿತ್ತು. ಅದರಂತೆಯೇ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮರುಪರೀಕ್ಷೆಯಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಭಾಗಿಯಾಗಿ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮುಗಿಸಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಮೊದಲ ದಿನದಿಂದಲೇ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರ ತಿಳಿದ ಮೊದಲ ದಿನದಿಂದಲೂ ಕೂಡ ಸ್ವತಃ ನಾನು ಜವಾಬ್ದಾರಿಯನ್ನ ಹೊತ್ತಿದ್ದೆ, ಜವಾಬ್ದಾರಿಯಿಂದ ನಾನು ಯಾವತ್ತೂ ಕೂಡ ಹಿಂದೆ ಸರಿದಿಲ್ಲ, ಎಲ್ಲ ಜವಾಬ್ದಾರಿಯನ್ನ ಪೂರ್ಣಗೊಳಿಸಿದ್ದೇನೆ ಅಂತ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಪ್ರಧಾನ್.
ಪರೀಕ್ಷಾ ಮಾಫಿಯಾದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರದು, ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸಲು ಕೆಲ ವ್ಯಕ್ತಿಗಳು ಪ್ರಯತ್ನ ನಡೆಸಿದ್ರು. ಇದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅನ್ನೋದಾಗೂ ಕೂಡ ಪ್ರಧಾನ್ ಉಲ್ಲೇಖಿಸಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನವೂ ಕೂಡ ಆಗಿದೆ. ಇಲ್ಲಿ ಪರೀಕ್ಷಾ ಮಾಫಿಯಾದಿಂದ ವಿದ್ಯಾರ್ಥಿಗಳಿಗೆ ಒಂದು ಬಾರಿ ತೊಂದರೆ ಆಯಿತು. ನೀಟ್ ಪರೀಕ್ಷಾ ಪತ್ರಿಕೆ ಲೀಕ್ ಆಯಿತು. ಅದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆಗೊಳಗಾದ್ರು. ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣವನ್ನು ಕೂಡ ಕಳ್ಕೊಂಡ್ರು. ಅದು ನನಗೆ ಬಹಳ ಬೇಜಾರಾಗಿದೆ. ಅವರ ಭವಿಷ್ಯ ಹಾಳಾಗಬಾರದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.